ನಗರದ ವಿವಿಧ ಸಂಘಟನೆಗಳ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಕೊಡಗು ಹಿಂದೂ ಜಾಗರಣ ವೇದಿಕೆ, ಮಡಿಕೇರಿ ಮಾಜಿ ಸೈನಿಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ನಗರದ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ವಕೀಲರಾದ ಮೇಜರ್ OS ಚಿಂಗಪ್ಪ ಕಾರ್ಗಿಲ್ ಯುದ್ಧದಲ್ಲಿ ದಿಗ್ವಿಜಯ ಸಾಧಿಸಿದ ಭಾರತೀಯ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿದರು. ಎಲ್ಲ ಕಾರ್ಯಕರ್ತರೇ, ಅಧ್ಯಕ್ಷರೇ, ಸಂಚಾಲಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ ಮತ್ತು ಮಾಜಿ ಸೈನಿಕ ಸಂಘದ ಮಡಿಕೇರಿಯ ಎಲ್ಲ ಸದಸ್ಯರೇ, ಎಲ್ಲ ಹಿಂದೂ ಬಾಂಧವ ಮಿತ್ರರೇ, ಪತ್ರಕರ್ತರ ಮಿತ್ರರೇ, ಛಾಯಾಗ್ರಾಹಕರೇ, ಪೊಲೀಸ್ ಸಿಬ್ಬಂದಿಯವರೇ, ಇವತ್ತಿನ ಈ ಕಾರ್ಯ ಕಳೆದ 26 ವರ್ಷದ ಹಿಂದೆ ನಾನು ಇರಲಿಲ್ಲ. ಆದರೆ ನಿರಂತರವಾಗಿ 20 ವರ್ಷದಿಂದ ಇವತ್ತಿನವರೆಗೆ 26 ವರ್ಷದಿಂದ ನಮ್ಮ ಕೊಡಗಿನ ವೀರ ಸೇನಾನಿಗಳು, ಈ ಹಿಂದೂ ಜಾಗೃತಿ ಪ್ರೇಮಿಗಳು ಮತ್ತು ಕಾರ್ಯಕರ್ತರು ಈ ಒಂದು ವಿಜಯವನ್ನು ಆಚರಿಸ್ತಾ ಬರ್ತಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೇನೆಯ 527 ಜನರು ಏನು ಸೇನೆಯ ಸಿಬ್ಬಂದಿಗಳು ಮೃತರಾಗಿದ್ದಾರೆ. ಅವರಿಗೆ ಇವತ್ತಿನ ದಿನ ಒಂದು ಶ್ರದ್ಧಾಂಜಲಿ ಅರ್ಪಿಸುವಂಥ ದಿನವಾಗಿತ್ತು. ಹಾಗೆ 522 ಪಾಕಿಸ್ತಾನದ ಏನು ಸೈನಿಕರ ನಾವಿವತ್ತು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈ ಸಂದರ್ಭ ಮಾಜಿ ಸೇನಾಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ದೇಶಾಭಿಮಾನಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಗರದ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಕೊಡೆ ತಗೊಳ್ಳಿ, ಕೊಡೆ ತೆಗೀರಿ, ಸ್ವಲ್ಪ ಚೆಂಡೇರಿ ಏನಕ್ಕಿಲ್ಲ. ಈಗ ಅಣ್ಣ